ಇಲ್ಲಿ ಮಾಲಾ ಮೇಡಮ್ ಅಂತ ಇದಾರೆ, ಫುಲ್ ಟಾರ್ಚರ್. ಒಂದು ಔಟ್ ಪಾಸಿಗೆ ಹೋಗಂಗಿಲ್ಲ, ಒಂದು ಇಲ್ಲಿ ಫಾರ್ಮ್ ಸೈನ್ ತಗೊಳಂಗಿಲ್ಲ, ರೆಡಿ ಆಗಿ ಬರಂಗಿಲ್ಲ. ಯಾರೇ ಎಕ್ಸ್ಪೈರ್ ಆಗಿದ್ದಾರೆ, ಏನಾದ್ರು ಇದಾಗಿದ್ದಾರೆ ಅಂದ್ರೂ ಕಳ್ಸೋದಿಲ್ಲ ಇವರು. ಮೇನ್ ಪ್ರಾಬ್ಲಮ್ ಇವ್ರದೇ ನಮಗೆ ಪ್ರಾಬ್ಲಮ್ ಆಗಿರೋದು. ಮೇನ್ ಟೀಮ್ ಲೀಡರ್ಗಳು ಏನ್ ಮಾತಾಡ್ಬೇಕು, ಯೋಗ್ಯತೆ ಬಗ್ಗೆ ಎಲ್ಲ ಇವ್ರು ಮಾತಾಡೋ ರೈಟ್ಸೇ ಇಲ್ಲ ಇಲ್ಲಿ. ಮೇನ್ ಪ್ರಾಬ್ಲಮ್ ಏನ್ ಹೇಳಿದ್ರು ಅಂದ್ರೆ ಸ್ಯಾಟರ್ಡೆ ಸಂಡೇ ರಜಾ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ತೆಗಿಯಲ್ಲ ಅಂತ 2 months ಮಾಡಿಸ್ಕೊಂಡು ಇವರು ಇವಾಗ ಏಕ್ದಮ್ 8:30 5 ಗಂಟೆ ಮಾಡಿದ್ದಾರೆ. ಇವಾಗ 5:30 ಮಾಡಿ ಅಂತ ಹೇಳ್ತಿದ್ದಾರೆ. ಅರ್ಧ ಗಂಟೆ ಬುಕ್ ಸೆಟ್ ಏನಕ್ಕೆ ಮಾಡ್ಬೇಕು ನಾವು? ಇವ್ರು ಏನ್ ಹೇಳಿದ್ರು, ಪಾಂಪ್ಲೆಟ್ ಅಲ್ಲೆಲ್ಲ 19, 18, 17 ಆತರ ಅಂತ ಹಾಕ್ತಿರೋದು. ಕೊಡೋದೇ 11,000 ಸಂಬಳ. 11,000 ಸಂಬಳ ತಗೊಂಡು ಆಟೋದವ್ರಿಗೆ ಕೊಡ್ತೀರಾ, ಬಸ್ಸವ್ರಿಗೆ ಕೊಡ್ತೀರಾ, ಯಾರಿಗೆ ಕೊಡ್ತೀರಾ? ಯಾರು ರೇಷನ್ ಕಟ್ಟೋರು ಇರ್ತಾರೆ, ಮನೆ ಬಾಡಿಗೆ, ನಾವು ಮನೆ ಬಾಡಿಗೆನೆ ಕಟ್ಟೋದು. ಎಜುಕೇಶನ್ ಮಾಡಿಸೋದೆಲ್ಲ ಹೆಂಗ್ ಎಜುಕೇಶನ್ ಮಾಡಿಸ್ಬೇಕು ನಾವು? ಆಗೋದಿಲ್ಲ. ಇವ್ರು ಕೊಡೋ 11,000 ಏನಕ್ಕೂ ಆಗೋದಿಲ್ಲ. ಸ್ಯಾಲ್ರಿ ರೈಸ್ ಮಾಡಿದ್ರೆ 6 days ಕೆಲಸ ಮಾಡ್ತೀವಿ, ಇಲ್ಲ ಅಂದ್ರೆ ಸ್ಯಾಟರ್ಡೆ ಸಂಡೇ ರಜಾ ಬೇಕು ಅಷ್ಟೇ ನಮ್ಗೆ. ಹಿಂದಿಯಲ್ಲಿ ಮೇನು ಹಿಂದಿ ಅವರು ಬೇರೆ ಹಿಂದಿಯಿಂದ ಬರ್ತಾರೆ, ಅವ್ರು ಹೆಂಗಂದ್ರೆ ಮಾತಾಡುತ್ತಾರೆ. ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಅವ್ರು ಇಷ್ಟ ಬಂದಾಗ ಅವ್ರು ಮಾತಾಡ್ತಾರೆ, ನಮಗ್ ಅರ್ಥ ಆಗಲ್ಲ, ಏನಿಲ್ಲ. ನಾವು ಇದ್ರ ತರ ಇರ್ತೀವಿ ಅಷ್ಟೇ. ಇಲ್ಲ ಹಿಂದಿ ಅವ್ರ ಕಾಟನೇ ಜಾಸ್ತಿ ಆಗಿರೋ, ಸೂಪರ್ವೈಸರ್ ಕಾಟ ಅಂದ್ರೆ ಟೀಮ್ ಲೀಡರ್ಗಳು ಕಾಸಿಕ್ತಾನೆ ನಮಗ್ ಜಾಸ್ತಿ ಆಗಿರುತ್ತೆ. ಯಾರು ಇಲ್ಲ, ಸಪೋರ್ಟ್ ಇಲ್ಲ. ಮೇನು ಇದ್ದವರೆಲ್ಲ ಹೋಗ್ಬಿಟ್ಟಿದ್ದಾರೆ, ಸಪೋರ್ಟೇ ಇಲ್ಲ. ಇವಾಗ ಅವ್ರ ಪರವಾಗಿ ಹೇಳ್ತಾರೆ, ಅವರು ಮಾಡಲ್ಲ ನಮ್ಗೆ, ಇದು ರಿಪ್ಲೈಯೇ ಕೊಡಲ್ಲ ಅವರು. ನಿಂಕನೆ ಜಾಸ್ತಿ ಪ್ರಾಬ್ಲಮ್ ಆಗೈತೆ ನಮ್ಗೆ. ಏನನ್ನ ಹೋಗಿ ನಮ್ ಪ್ರಾಬ್ಲಮ್ ಅಂತ ಕೇಳಿದ್ರೆ ಆಮೇಲೆ ಬರೋಗ್ರಿ, ನಾಳೆ ಬರೋಗ್ರಿ ಅಂತ ಕಳಿಸ್ತಾರೆ. ಏನಕ್ಕೆ? ಅವ್ರು ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಅಲ್ವಾ ಇರೋದು. ತಿರ್ಗಿ ಏನನ್ನ ಕೇಳಿದ್ರೆ ಬರ್ರಿ ನಾವು ಸಾಲ್ವ್ ಮಾಡ್ತೀವಿ ಅಂತಾರೆ. ಏನ್ ಸಾಲ್ವ್ ಮಾಡಾರೆ? ಈ ಶನಿವಾರ ಭಾನುವಾರ ರಜಾ ಕೊಡ್ತೀವಿ ಅಂದ್ರು, ಅದು ಕೊಡಲ್ಲ. ಇವಾಗ ಅವ್ರ ಇಷ್ಟ ಬಂದಂಗ ಅವ್ರು ಇದ್ ಮಾಡ್ಕೊಂತವ್ರೆ. ಇವಾಗ 5:30 ತನಕ ಕೆಲ್ಸ ಏನಕ್ ಮಾಡ್ಬೇಕು? ಅರ್ಧ ಗಂಟೆ ಅವ್ರಿಗೆ ಎಕ್ಸ್ಟ್ರಾ ಅದೇನೋ ಓಟಿ ಹಾಕೊಡ್ತಾರ? ಇಲ್ಲ. ಇವಾಗ ನಮ್ ಮನೆಯವ್ರು ಕೇಳ್ತಾರೆ, ಏನಕ್ಕೆ ಓಟಿ ಮಾಡ್ತಾ ಇದ್ರ, ಓಟಿ ಪೇಮೆಂಟ್ ಕೇಳ್ರಿ ಅಂತ. ನಾವೇನ್ ಆನ್ಸರ್ ಕೊಡೋಣ ಅವ್ರಿಗೆ? ಅವ್ರು ಓಟಿ ಪೇಮೆಂಟ್ ಹಾಕೋದೇ ಇಲ್ಲ ಅಂತಾರೆ. ಇವಾಗ 1 ತಿಂಗಳು ಮಾಡಿದೀವಿ, ಆ ಓಟಿ ಪೇಮೆಂಟ್ ಹಾಕಲ್ಲ ಅಂತಾರೆ. ಯಾಕೆ ಹಾಕಲ್ಲ ಅವರು? ಇವಾಗ ನಮ್ಮ ಮನೆಯವ್ರಿಗೆ ಏನ್ ಹೇಳ್ಬೇಕು? ಎತ್ತೋಗಾರ ಅಂದ್ರೆ ನಾವೇನ್ ಆನ್ಸರ್ ಕೊಡ್ಬೇಕು ಅವ್ರಿಗೆ? ನಾವು 9 ವರ್ಷ ಕೆಲಸ ಮಾಡ್ತಾ ಇದ್ವಿ, ಒಂದೇ ಪೇಮೆಂಟ್ ಒಂದೇ ಸಂಬಳನೆ. ಈ ಗ್ರೇಡ್ ಚೇಂಜ್ ಮಾಡ್ತಾರೆ ಅಂತಾರೆ, ಅದು ಮಾಡಲ್ಲ, ಕೊಡೋದೇ ಇಲ್ಲ ಸಂಬಳ. ಒಂದು ಗ್ರೇಡ್ ಲೀಡರ್ ಅಂತ ಇದ್ರು, ಅವ್ರನ್ನ ತೆಗ್ದಾಕ್ರು. ಇವಾಗ ನಾವ್ ಯಾರನ್ನ ಹತ್ರ ಹೇಳ್ಬೇಕು? ಏನನ್ನ ಹೇಳಿದ್ರೆ ಒಂದ್ ಸ್ಲಿಪ್ ಅಲ್ಲಿ ಬರೀರಿ ಅಂತಾರೆ. ಆ ಸ್ಲಿಪ್ ಅಲ್ಲಿ ನಾವು ಬರ್ದ್ರು ಡಸ್ಟ್ಬಿನ್ ಬಿಸಾಕ್ತಾರೆ. ಬೈಲಾರ್ಗ್ ಹಾಕ್ಬಿಟ್ಟು ಅದರಿಂದ ಹೀಟ್ ಮಾಡಿ ಎಲ್ಲರಿಗೂ ಸ್ಟೀಮ್ ಬಿಡ್ತಾರೆ ಅಷ್ಟೇ. ಇಲ್ಲಿ ಮಾಡೋದು ನ್ಯಾಯ ಬೇಕು, ನ್ಯಾಯ ಮಾಡಿಸ್ರಿ. ಅಟ್ಲೀಸ್ಟ್ 15,000 ಆದ್ರೂ ಬೇಕು ಸರ್. ಇರೋ ಈ ಸಿಚುವೇಶನ್ಗೆ 10,000 11,000 ಯಾವ್ದಕ್ಕೂ ಆಗೋದಿಲ್ಲ. 15,000 ಆದ್ರೂ ಬಂದ್ರೆ ಪರವಾಗಿಲ್ಲ. ಮೇನ್ ಫುಡ್ ಅಷ್ಟೇ. ಫುಡ್ 10 rupees ತಗೊಂತಾರೆ, 7 rupees ಇರೋದು. ಫುಡ್ ನ್ಯಾಯ ಕೊಡಲ್ಲ. ಕ್ಯಾಂಟೀನ್ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಕ್ಯಾಂಟೀನ್ ವ್ಯವಸ್ಥೆಯಲ್ಲಿ ಏನು ಯೂಸೇ ಇಲ್ಲ. ಅನ್ನ ಇದ್ರೆ ಸಾಂಬಾರ್ ಇರಲ್ಲ, ಸಾಂಬಾರ್ ಇದ್ರೆ ಕರೆಕ್ಟ್ ಆಗಿ ಅನ್ನ ಇರೋದಿಲ್ಲ. ಆತರ ಫೆಸಿಲಿಟಿ ಇರೋದಿಲ್ಲ. ಸುಮ್ನೆ ನೋಡಕ್ ಮಾತ್ರ ದೊಡ್ಡ ಕಂಪ್ನಿ, ಹೊರಗಡೆ ಏನ್ ಆಗ್ತೈತೆ ಅಂತ ಆಪರೇಟರ್ ಮಾತ್ರ ನಮಗ್ ಗೊತ್ತಿರ್ತೈತೆ ಅವ್ರು ಏನೇನ್ ಆಚಾರ ಮಾಡ್ತಾರಂತ. ಊಟಕ್ಕೆ ಹೋಗಲ್ಲ 10 ಜನ. ಅವ್ರು ಅವ್ರು ಪ್ರೊಡಕ್ಷನ್ ಕೊಟ್ಟಿರ್ತಾರ ಅದ್ ಮಾಡ್ಬೇಕು ನಾವು. ಕಾಂಪ್ಲೆಕ್ಸ್ ಅಲ್ಲಿ 19,000 ಹಾಕವ್ರೆ. ಎಲ್ಲಿ 19,000 ಯಾರ್ಗ ಹಾಕ್ತಾರ ಅವ್ರು? ಮನೆಯವ್ರಿಗೆ ಇದೆಲ್ಲ ಗೊತ್ತಾಗ್ರೆ ಅವ್ರು ಸುಮ್ನೆ ಇರ್ತಾರ ಗಂಡ್ಸ್ರು? ಅವೆಲ್ಲ ನೀವ್ ಸಾಲ ಮಾಡಿ ಕೊಡ್ರಿ ಸರ್ ನಮ್ಗೆ.